ವೆಲ್ಕಮ್ ಬ್ಯಾಕ್. ಇರಾನ್ ಸುಪ್ರೀಂ ಲೀಡರ್ ಆಗಿದ್ದಂತ ಅಯತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಇಸ್ರೇಲ್ ಪಡೆ ಹತ್ಯೆಗೈದ ಬಳಿಕ ಈಗ ಹೊಸ ನಾಯಕನ ಆಯ್ಕೆ ಆಗಿದೆ. ಅಯತುಲ್ಲಾ ಅಲಿ ರೆಜಾ ಅರಾಫಿಯನ್ನ ಹಂಗಾಮಿ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಖಮೇನಿ ಹತ್ಯೆಗೆ ಉಗ್ರ ಪ್ರತಿಕಾರದ ಘೋಷಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಅಯತುಲ್ಲಾ ಅರಾಫಿ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ. ನಿಮ್ಗೆ ಎರಡು ಫೋಟೋಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಖಮೇನಿ ಹತ್ಯೆ ಆದಂತಹ ವ್ಯಕ್ತಿಯ ಫೋಟೋ, ಈಗ ಅಯತುಲ್ಲಾ ಅರಾಫಿ ಫೋಟೋವನ್ನ ಕೂಡ ನೋಡ್ತಾ ಇದ್ರಿ. ಈಗ ಆತ ತಾತ್ಕಾಲಿಕವಾಗಿ ಆತನನ್ನ ವೆಲ್ಕಮ್ ಬ್ಯಾಕ್. ಇರಾನ್ ಸುಪ್ರೀಂ ಲೀಡರ್ ಆಗಿದ್ದಂತ ಅಯತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಇಸ್ರೇಲ್ ಪಡೆ ಹತ್ಯೆಗೈದ ಬಳಿಕ ಈಗ ಹೊಸ ನಾಯಕನ ಆಯ್ಕೆ ಆಗಿದೆ. ಅಯತುಲ್ಲಾ ಅಲಿ ರೆಜಾ ಅರಾಫಿಯನ್ನ ಹಂಗಾಮಿ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಖಮೇನಿ ಹತ್ಯೆಗೆ ಉಗ್ರ ಪ್ರತಿಕಾರದ ಘೋಷಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಅಯತುಲ್ಲಾ ಅರಾಫಿ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ. ನಿಮ್ಗೆ ಎರಡು ಫೋಟೋಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಖಮೇನಿ ಹತ್ಯೆ ಆದಂತಹ ವ್ಯಕ್ತಿಯ ಫೋಟೋ, ಈಗ ಅಯತುಲ್ಲಾ ಅರಾಫಿ ಫೋಟೋವನ್ನ ಕೂಡ ನೋಡ್ತಾ ಇದ್ರಿ. ಈಗ ಆತ ತಾತ್ಕಾಲಿಕವಾಗಿ ಆತನನ್ನ ವೆಲ್ಕಮ್ ಬ್ಯಾಕ್. ಇರಾನ್ ಸುಪ್ರೀಂ ಲೀಡರ್ ಆಗಿದ್ದಂತ ಅಯತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಇಸ್ರೇಲ್ ಪಡೆ ಹತ್ಯೆಗೈದ ಬಳಿಕ ಈಗ ಹೊಸ ನಾಯಕನ ಆಯ್ಕೆ ಆಗಿದೆ. ಅಯತುಲ್ಲಾ ಅಲಿ ರೆಜಾ ಅರಾಫಿಯನ್ನ ಹಂಗಾಮಿ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಖಮೇನಿ ಹತ್ಯೆಗೆ ಉಗ್ರ ಪ್ರತಿಕಾರದ ಘೋಷಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಅಯತುಲ್ಲಾ ಅರಾಫಿ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ. ನಿಮ್ಗೆ ಎರಡು ಫೋಟೋಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಖಮೇನಿ ಹತ್ಯೆ ಆದಂತಹ ವ್ಯಕ್ತಿಯ ಫೋಟೋ, ಈಗ ಅಯತುಲ್ಲಾ ಅರಾಫಿ ಫೋಟೋವನ್ನ ಕೂಡ ನೋಡ್ತಾ ಇದ್ರಿ. ಈಗ ಆತ ತಾತ್ಕಾಲಿಕವಾಗಿ ಆತನನ್ನ ವೆಲ್ಕಮ್ ಬ್ಯಾಕ್. ಇರಾನ್ ಸುಪ್ರೀಂ ಲೀಡರ್ ಆಗಿದ್ದಂತ ಅಯತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಇಸ್ರೇಲ್ ಪಡೆ ಹತ್ಯೆಗೈದ ಬಳಿಕ ಈಗ ಹೊಸ ನಾಯಕನ ಆಯ್ಕೆ ಆಗಿದೆ. ಅಯತುಲ್ಲಾ ಅಲಿ ರೆಜಾ ಅರಾಫಿಯನ್ನ ಹಂಗಾಮಿ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಖಮೇನಿ ಹತ್ಯೆಗೆ ಉಗ್ರ ಪ್ರತಿಕಾರದ ಘೋಷಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಅಯತುಲ್ಲಾ ಅರಾಫಿ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ. ನಿಮ್ಗೆ ಎರಡು ಫೋಟೋಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಖಮೇನಿ ಹತ್ಯೆ ಆದಂತಹ ವ್ಯಕ್ತಿಯ ಫೋಟೋ, ಈಗ ಅಯತುಲ್ಲಾ ಅರಾಫಿ ಫೋಟೋವನ್ನ ಕೂಡ ನೋಡ್ತಾ ಇದ್ರಿ. ಈಗ ಆತ ತಾತ್ಕಾಲಿಕವಾಗಿ ಆತನನ್ನ ವೆಲ್ಕಮ್ ಬ್ಯಾಕ್. ಇರಾನ್ ಸುಪ್ರೀಂ ಲೀಡರ್ ಆಗಿದ್ದಂತ ಅಯತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಇಸ್ರೇಲ್ ಪಡೆ ಹತ್ಯೆಗೈದ ಬಳಿಕ ಈಗ ಹೊಸ ನಾಯಕನ ಆಯ್ಕೆ ಆಗಿದೆ. ಅಯತುಲ್ಲಾ ಅಲಿ ರೆಜಾ ಅರಾಫಿಯನ್ನ ಹಂಗಾಮಿ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಖಮೇನಿ ಹತ್ಯೆಗೆ ಉಗ್ರ ಪ್ರತಿಕಾರದ ಘೋಷಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಅಯತುಲ್ಲಾ ಅರಾಫಿ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ. ನಿಮ್ಗೆ ಎರಡು ಫೋಟೋಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಖಮೇನಿ ಹತ್ಯೆ ಆದಂತಹ ವ್ಯಕ್ತಿಯ ಫೋಟೋ, ಈಗ ಅಯತುಲ್ಲಾ ಅರಾಫಿ ಫೋಟೋವನ್ನ ಕೂಡ ನೋಡ್ತಾ ಇದ್ರಿ. ಈಗ ಆತ ತಾತ್ಕಾಲಿಕವಾಗಿ ಆತನನ್ನ ವೆಲ್ಕಮ್ ಬ್ಯಾಕ್. ಇರಾನ್ ಸುಪ್ರೀಂ ಲೀಡರ್ ಆಗಿದ್ದಂತ ಅಯತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಇಸ್ರೇಲ್ ಪಡೆ ಹತ್ಯೆಗೈದ ಬಳಿಕ ಈಗ ಹೊಸ ನಾಯಕನ ಆಯ್ಕೆ ಆಗಿದೆ. ಅಯತುಲ್ಲಾ ಅಲಿ ರೆಜಾ ಅರಾಫಿಯನ್ನ ಹಂಗಾಮಿ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಖಮೇನಿ ಹತ್ಯೆಗೆ ಉಗ್ರ ಪ್ರತಿಕಾರದ ಘೋಷಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಅಯತುಲ್ಲಾ ಅರಾಫಿ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ. ನಿಮ್ಗೆ ಎರಡು ಫೋಟೋಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಖಮೇನಿ ಹತ್ಯೆ ಆದಂತಹ ವ್ಯಕ್ತಿಯ ಫೋಟೋ, ಈಗ ಅಯತುಲ್ಲಾ ಅರಾಫಿ ಫೋಟೋವನ್ನ ಕೂಡ ನೋಡ್ತಾ ಇದ್ರಿ. ಈಗ ಆತ ತಾತ್ಕಾಲಿಕವಾಗಿ ಆತನನ್ನ ವೆಲ್ಕಮ್ ಬ್ಯಾಕ್. ಇರಾನ್ ಸುಪ್ರೀಂ ಲೀಡರ್ ಆಗಿದ್ದಂತ ಅಯತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಇಸ್ರೇಲ್ ಪಡೆ ಹತ್ಯೆಗೈದ ಬಳಿಕ ಈಗ ಹೊಸ ನಾಯಕನ ಆಯ್ಕೆ ಆಗಿದೆ. ಅಯತುಲ್ಲಾ ಅಲಿ ರೆಜಾ ಅರಾಫಿಯನ್ನ ಹಂಗಾಮಿ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಖಮೇನಿ ಹತ್ಯೆಗೆ ಉಗ್ರ ಪ್ರತಿಕಾರದ ಘೋಷಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಅಯತುಲ್ಲಾ ಅರಾಫಿ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ. ನಿಮ್ಗೆ ಎರಡು ಫೋಟೋಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಖಮೇನಿ ಹತ್ಯೆ ಆದಂತಹ ವ್ಯಕ್ತಿಯ ಫೋಟೋ, ಈಗ ಅಯತುಲ್ಲಾ ಅರಾಫಿ ಫೋಟೋವನ್ನ ಕೂಡ ನೋಡ್ತಾ ಇದ್ರಿ. ಈಗ ಆತ ತಾತ್ಕಾಲಿಕವಾಗಿ ಆತನನ್ನ
ವೆಲ್ಕಮ್ ಬ್ಯಾಕ್. ಇರಾನ್ ಸುಪ್ರೀಂ ಲೀಡರ್ ಆಗಿದ್ದಂತ ಅಯತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಇಸ್ರೇಲ್ ಪಡೆ ಹತ್ಯೆಗೈದ ಬಳಿಕ ಈಗ ಹೊಸ ನಾಯಕನ ಆಯ್ಕೆ ಆಗಿದೆ. ಅಯತುಲ್ಲಾ ಅಲಿ ರೆಜಾ ಅರಾಫಿಯನ್ನ ಹಂಗಾಮಿ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಖಮೇನಿ ಹತ್ಯೆಗೆ ಉಗ್ರ ಪ್ರತಿಕಾರದ ಘೋಷಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಅಯತುಲ್ಲಾ ಅರಾಫಿ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ. ನಿಮ್ಗೆ ಎರಡು ಫೋಟೋಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಖಮೇನಿ ಹತ್ಯೆ ಆದಂತಹ ವ್ಯಕ್ತಿಯ ಫೋಟೋ, ಈಗ ಅಯತುಲ್ಲಾ ಅರಾಫಿ ಫೋಟೋವನ್ನ ಕೂಡ ನೋಡ್ತಾ ಇದ್ರಿ. ಈಗ ಆತ ತಾತ್ಕಾಲಿಕವಾಗಿ ಆತನನ್ನ ವೆಲ್ಕಮ್ ಬ್ಯಾಕ್. ಇರಾನ್ ಸುಪ್ರೀಂ ಲೀಡರ್ ಆಗಿದ್ದಂತ ಅಯತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಇಸ್ರೇಲ್ ಪಡೆ ಹತ್ಯೆಗೈದ ಬಳಿಕ ಈಗ ಹೊಸ ನಾಯಕನ ಆಯ್ಕೆ ಆಗಿದೆ. ಅಯತುಲ್ಲಾ ಅಲಿ ರೆಜಾ ಅರಾಫಿಯನ್ನ ಹಂಗಾಮಿ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಖಮೇನಿ ಹತ್ಯೆಗೆ ಉಗ್ರ ಪ್ರತಿಕಾರದ ಘೋಷಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಅಯತುಲ್ಲಾ ಅರಾಫಿ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ. ನಿಮ್ಗೆ ಎರಡು ಫೋಟೋಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಖಮೇನಿ ಹತ್ಯೆ ಆದಂತಹ ವ್ಯಕ್ತಿಯ ಫೋಟೋ, ಈಗ ಅಯತುಲ್ಲಾ ಅರಾಫಿ ಫೋಟೋವನ್ನ ಕೂಡ ನೋಡ್ತಾ ಇದ್ರಿ. ಈಗ ಆತ ತಾತ್ಕಾಲಿಕವಾಗಿ ಆತನನ್ನ ವೆಲ್ಕಮ್ ಬ್ಯಾಕ್. ಇರಾನ್ ಸುಪ್ರೀಂ ಲೀಡರ್ ಆಗಿದ್ದಂತ ಅಯತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಇಸ್ರೇಲ್ ಪಡೆ ಹತ್ಯೆಗೈದ ಬಳಿಕ ಈಗ ಹೊಸ ನಾಯಕನ ಆಯ್ಕೆ ಆಗಿದೆ. ಅಯತುಲ್ಲಾ ಅಲಿ ರೆಜಾ ಅರಾಫಿಯನ್ನ ಹಂಗಾಮಿ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಖಮೇನಿ ಹತ್ಯೆಗೆ ಉಗ್ರ ಪ್ರತಿಕಾರದ ಘೋಷಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಅಯತುಲ್ಲಾ ಅರಾಫಿ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ. ನಿಮ್ಗೆ ಎರಡು ಫೋಟೋಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಖಮೇನಿ ಹತ್ಯೆ ಆದಂತಹ ವ್ಯಕ್ತಿಯ ಫೋಟೋ, ಈಗ ಅಯತುಲ್ಲಾ ಅರಾಫಿ ಫೋಟೋವನ್ನ ಕೂಡ ನೋಡ್ತಾ ಇದ್ರಿ. ಈಗ ಆತ ತಾತ್ಕಾಲಿಕವಾಗಿ ಆತನನ್ನ ವೆಲ್ಕಮ್ ಬ್ಯಾಕ್. ಇರಾನ್ ಸುಪ್ರೀಂ ಲೀಡರ್ ಆಗಿದ್ದಂತ ಅಯತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಇಸ್ರೇಲ್ ಪಡೆ ಹತ್ಯೆಗೈದ ಬಳಿಕ ಈಗ ಹೊಸ ನಾಯಕನ ಆಯ್ಕೆ ಆಗಿದೆ. ಅಯತುಲ್ಲಾ ಅಲಿ ರೆಜಾ ಅರಾಫಿಯನ್ನ ಹಂಗಾಮಿ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಖಮೇನಿ ಹತ್ಯೆಗೆ ಉಗ್ರ ಪ್ರತಿಕಾರದ ಘೋಷಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಅಯತುಲ್ಲಾ ಅರಾಫಿ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ. ನಿಮ್ಗೆ ಎರಡು ಫೋಟೋಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಖಮೇನಿ ಹತ್ಯೆ ಆದಂತಹ ವ್ಯಕ್ತಿಯ ಫೋಟೋ, ಈಗ ಅಯತುಲ್ಲಾ ಅರಾಫಿ ಫೋಟೋವನ್ನ ಕೂಡ ನೋಡ್ತಾ ಇದ್ರಿ. ಈಗ ಆತ ತಾತ್ಕಾಲಿಕವಾಗಿ ಆತನನ್ನ ವೆಲ್ಕಮ್ ಬ್ಯಾಕ್. ಇರಾನ್ ಸುಪ್ರೀಂ ಲೀಡರ್ ಆಗಿದ್ದಂತ ಅಯತುಲ್ಲಾ ಅಲಿ ಖಮೇನಿಯನ್ನ ಅಮೆರಿಕ ಇಸ್ರೇಲ್ ಪಡೆ ಹತ್ಯೆಗೈದ ಬಳಿಕ ಈಗ ಹೊಸ ನಾಯಕನ ಆಯ್ಕೆ ಆಗಿದೆ. ಅಯತುಲ್ಲಾ ಅಲಿ ರೆಜಾ ಅರಾಫಿಯನ್ನ ಹಂಗಾಮಿ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಖಮೇನಿ ಹತ್ಯೆಗೆ ಉಗ್ರ ಪ್ರತಿಕಾರದ ಘೋಷಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಅಯತುಲ್ಲಾ ಅರಾಫಿ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ. ನಿಮ್ಗೆ ಎರಡು ಫೋಟೋಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಖಮೇನಿ ಹತ್ಯೆ ಆದಂತಹ ವ್ಯಕ್ತಿಯ ಫೋಟೋ, ಈಗ ಅಯತುಲ್ಲಾ ಅರಾಫಿ ಫೋಟೋವನ್ನ ಕೂಡ ನೋಡ್ತಾ ಇದ್ರಿ. ಈಗ ಆತ ತಾತ್ಕಾಲಿಕವಾಗಿ ಆತನನ್ನ